ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ರೆ ಆರಾಮಿದ್ರೆ ಅಲ್ದ. ನಮ್ಮ ಕುಂದಾಪುರ ಬದಿಯಾಗೆ ಮೀನು ಇಲ್ದಿರ ಊಟ ಸೇರೋದಿಲ್ಲ. ಹಂಗೆ ಇಲ್ಲೇ ಬಂಗಡಿ ಫ್ರೈ ಮಾಡುವಂಥ ಅಡಿಗೆ ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಯ್ಕೊಂಬ, ಕಡೆ ಸ್ವಲ್ಪ ಅರಿಶಿಣ ಪೌಡರ್ ಹಾಯ್ಕೊಂಬ, ಮತ್ತು ಸ್ವಲ್ಪ ಒಣಶುಂಠಿ ಪೌಡರ್ ಹಾಕ್ತಿದ್ದೆ ನಾನಿಲ್ಲೇ. ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಲಕ್ಕ. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೆ. ಚಿಕನ್ ಮಸಾಲ ಇಲ್ಲ ಅಂದ್ರೆ ಸ್ವಲ್ಪ ಗರಂ ಮಸಾಲೆ ಪೌಡರನ್ನು ಹಾಕ್ಲಕ್ಕ. ಹಾಗೆ ಇಲ್ಲ ಈ ಮೀನ ಗ್ಯಾಸ್ ಅಲ್ದ ಬಂಗಡಿ ಮೀನು, ಹಾಗೆ ಸ್ವಲ್ಪ ಇಂಗಿನ ಪೌಡರ್ ಹಾಕ್ತಿದ್ದೆ. ಹಾಗೆ ಒಂದೆರಡು ಚಮಚ ಖಾರದ ಪೌಡರ್ ಹಾಕ್ತಾಯಿದ್ದೆ. ಒಳ್ಳೆ ಹತ್ತು ಈ ಥರ ಮೀನು ಫ್ರೈ ನೀವು ಒಂದ್ಸರಿ ಬೇಕಿದ್ದರೆ ಟ್ರೈ ಮಾಡಿ ಕಾಣಿ. ಸಿಂಪಲ್ಲೇ ಮಾಡೋದು. ಹಾಗೆ ಇಲ್ಲೇ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೆ. ಲಾಸ್ಟಿಗೆ ಇಲ್ಲಿ ಹುಣಸೆ ಹಣ್ಣಿನ ರಸವನ್ನು ಹಾಕುವ. ಸ್ವಲ್ಪ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ಇದನ್ನು ಕೈಯಿಂದಲೇ ಕಿವುಚಿ ಹಾಯ್ಕೊಂಬ. ನೀವು ಬೇಕಿದ್ರೆ ಇದಕ್ಕೆ ಬದಲಾಗಿ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಲಕ್ಕ. ಈಗ ಲೈಕ್ ಮಾಡಿ ಈ ಮಸಾಲೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬ. ಸ್ವಲ್ಪ ನೀರನ್ನು ಹಾಯ್ಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ. ಈಗಳ ಒಂದೊಂದೇ ಮೀನನ್ನು ಹಾಯ್ಕೊಂಡು ಈ ಥರ ಚಂದ ಮಾಡಿ ಮಸಾಲೆ ಎಲ್ಲ ಮೀನಿಗೆ ಇಡಿಸಿ ಇಡುವ. ಈ ಥರ ಇಟ್ಟ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ಮೀನು ಫ್ರೈ ಮಾಡ್ರೆ ಒಳ್ಳೆ ಮೀನು ಫ್ರೈ ಮಾತ್ರ. ಈಗ ಲಾಸ್ಟಿಗೆ ಸ್ವಲ್ಪ ಎಲ್ಲೋ ಕಲರ್ ಕೆತ್ತಿ ಇತ್ತು ಮೀನಿನ ಒಳಗಿರೋದು. ಇದು ಒಳ್ಳೆ ಮಾತ್ರ ನನಗೆ ಮಸ್ತ್ ಇಷ್ಟ ಇದೆ, ಮಕ್ಕಳಿಗೂ ಮಸ್ತ್ ಇಷ್ಟ ಇದೆ. ಹಾಗೆ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟು ನಾನಿಲ್ಲೇ ಮೀನು ಫ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ರೆ ಒಳ್ಳೆ ನಾನಿಲ್ಲೇ ತೆಂಗಿನೆಣ್ಣೆ ಹಾಕ್ತಾಯಿದ್ದೆ. ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ಹಾಕೋ ಫ್ಲೇವರಿಗೋಸ್ಕರ. ಈ ಥರ ಬಂಗಡಿ ಫ್ರೈ ಮಾಡ್ರೆ ಒಳ್ಳೆ ನೀವು ಒಂದ್ಸರಿ ಮಾಡಿ ಕಾಣಿ. ನಾವು ಇದನ್ನು ಪಟಾಪಟನಲ್ಲಿ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ಎಂಥದ್ದು ಬೇಡ. ಇದಕ್ಕೆ ಒಳ್ಳೆ ಮಾತ್ರ. ಮೀನಿನ ಕೆತ್ತಿ ಕಾಣಿ. ಮೀನಿನ ಕೆತ್ತಿ ಅಂದರೆ ಒಳ್ಳೆ ಇಷ್ಟ ನಂಗಂತೂ. ಇದನ್ನು ಈಗಳ ಹಾಗೆ ಮುಚ್ಚಿ ಹಾಕುವ. ಎರಡು ಕಡೆ ಮೀನು ಒಳ್ಳೆ ಬೇಯಲಿ, ಒಳ್ಳೆ ನನಗೆ ಈ ಥರ ಮಸಾಲ ಫ್ರೈ ಒಳ್ಳೆ ರವೆ ಹಾಕೋದ್ಕಿಂತ ಈ ಥರ ನನಗಿಷ್ಟ ಹಾಗಾಗಿ ನಮ್ಮ ಮನೆಗೆ ಜಾಸ್ತಿ ಇದೇ ಥರ ಮಾಡೋದು. ಮಸ್ತ್ ಒಳ್ಳೆ ಮಾತ್ರ ಈ ಥರ ಫ್ರೈ ನೀವು ಒಂದ್ಸರಿ ಟ್ರೈ ಮಾಡಿ ಕಾಣಿಯಕ್ಕ. ಆಯ್ತಂಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೆ. ಇನ್ನೊಂದು ವಿಡಿಯೋ ಜೊತೆಗೆ ಮಸ್ತ್ ಸಿಗ್ತೆ. ಕಲ್ಲೂರಿಗೆಲ್ಲರಿಗೂ ಟಾಟಾ, ಬಾಯ್ ಬಾಯ್.